ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಪ್ರೀತಿಯ ಮಕರ ರಾಶಿಯ ಆತ್ಮೀಯ ಬಂಧುಗಳೇ, ಮುಂದಿನ 7 ದಿನಗಳು ನಿಮ್ಮ ಜೀವನದಲ್ಲಿ ಇತಿಹಾಸ ಬರೆಯುವಂತಹ ಸಮಯ ಆಗಿರುತ್ತೆ. ಇದು ಸಾಮಾನ್ಯ ಅದೃಷ್ಟ ಅಲ್ಲ, ಇದು ಬ್ರಹ್ಮಾಂಡದಿಂದ ನೇರವಾಗಿ ಬರುವ ಒಂದು ಸುವರ್ಣ ಅವಕಾಶ. ಏಪ್ರಿಲ್ ಈ ದಿನಗಳಿಂದ ನಿಮ್ಮ ಜೀವನದಲ್ಲಿ ಒಂದು ಮಹಾ ತಿರುವು ಅನ್ನೋದು ಶುರುವಾಗುತ್ತೆ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಶನಿ ಮತ್ತು ಶುಕ್ರ ಗ್ರಹಗಳ ಮಿತ್ರತ್ವ ನಿಮ್ಮ ಪಾಲಿಗೆ ರಾಜಯೋಗದಂತೆ, ಮಾಲವ್ಯ ರಾಜಯೋಗದಂತೆ ಕೆಲಸ ಮಾಡ್ತಾ ಇದೆ. ಇದು ನಿಮ್ಮ ಜೀವನದಲ್ಲಿ ಹಣ, ಯಶಸ್ಸು ಮತ್ತು ಗೌರವ ಮೂವರು ಒಂದೇ ಸಮಯದಲ್ಲಿ ಹೆಚ್ಚಿಸುವ ಸಮಯ. ಇದು ನೀವು ಈ ಸಂದೇಶ ನೋಡ್ತಾ ಇದ್ದೀರಾ ಅಂದರೆ ಅದು ಕಾಕತಾಳೀಯವಲ್ಲ, ಇದು ನಿಮ್ಮ ಸಮಯ ಬಂದಿದೆ ಎಂಬ ಸಂಕೇತ. ನೀವು ಎದುರಿಸಿದ ಎಲ್ಲ ಕಷ್ಟಗಳಿಗೆ ಈಗ ಅಂತ್ಯ ಅನ್ನೋದು ಆಗುತ್ತೆ, ಹೊಸ ಜೀವನದ ಆರಂಭ ಆಗುತ್ತೆ. ಮೊದಲು ಹಣದ ವಿಷಯ, ಹಣದ ಸುರಿಮಳೆ. ನೀವು ಊಹಿಸದ ರೀತಿಯಲ್ಲಿ ಹಣ ನಿಮ್ಮತ್ತ ಹರಿದು ಬರುತ್ತೆ. ಮರೆತು ಹೋದ ಹಣ ಸಿಕ್ಕಿದ್ದೇ ಇದೇ ಹಣ ಈಗ ನಿಮ್ಮ ಕೈ ಸೇರುತ್ತೆ. ಇಷ್ಟು ದಿನ ಎಲ್ಲೋ ಕಳೆದು ಹೋದ ಹಣ ನಿಮ್ಮ ಕೈ ಸೇರುತ್ತೆ. ಹೂಡಿಕೆಗಳಲ್ಲಿ ಭಾರಿ ಲಾಭ ಅನ್ನೋದು ಆಗುತ್ತೆ. ನೀವೇನಾದರೂ ಇಷ್ಟು ದಿನ ಇನ್ವೆಸ್ಟ್ಮೆಂಟ್ ಮಾಡಿದರೆ ಅದು ಲಾಭ ಕೊಡುತ್ತೆ. ವ್ಯವಹಾರದಲ್ಲಿ ದೊಡ್ಡ ಒಪ್ಪಂದಗಳು ಸಾಧ್ಯತೆ ಇರುತ್ತೆ. ನೀವು ಇದು ನಿಜವಾಗಿಯೂ ನಡೀತಾ ಇದೆಯಾ, ನಡಿಬಹುದಾ ಅಂತ ನೀವೇ ಆಶ್ಚರ್ಯ ಆಗ್ತೀರಾ. ವೃತ್ತಿ ಜೀವನದಲ್ಲಿ ಅಸಾಧ್ಯ ಕೂಡ ಸುಸಾಧ್ಯ ಆಗುತ್ತೆ. ನೀವು ಬಹಳ ದಿನಗಳಿಂದ ಕಾಯುತ್ತಿದ್ದ ಅವಕಾಶ ಈಗ ಬರುತ್ತೆ. ಮೇಲಾಧಿಕಾರಿಗಳಿಂದ ಐಡೆಂಟಿಟಿ ಅನ್ನೋದು ಸಿಗುತ್ತೆ. ನಿಮಗೆ ಪ್ರಮೋಷನ್ ಅನ್ನೋದಾಗುತ್ತೆ ಅಥವಾ ಹೊಸ ಕೆಲಸದ ಅವಕಾಶ ಕೂಡ ನಿಮಗೆ ಆಗುವ ಒಂದು ಚಾನ್ಸಸ್ ಇರುತ್ತೆ. ನಿಮ್ಮ ಸ್ಥಾನವನ್ನು ಎತ್ತುತ್ತೆ. ವಿದ್ಯಾರ್ಥಿಗಳಿಗೆ ಇದು ಜೀವನ ಬದಲಾಯಿಸುವ ಸಮಯ. ಪರೀಕ್ಷೆಯಲ್ಲಿ ಯಶಸ್ಸು ಖಚಿತ. ಕಡಿಮೆ ಅಂಕಗಳಿಂದ ಹಿಂದೆ ಬಿದ್ದವರು ಈಗ ಟಾಪ್ ಮಾಡಬಹುದು. ಇದೀಗ ಪ್ರೇಮ ಮತ್ತು ಸಂಬಂಧಗಳು. ನಿಮ್ಮ ಜೀವನದಲ್ಲಿ ಹೊಸ ವ್ಯಕ್ತಿಯ ಪ್ರವೇಶ ಆಗಬಹುದು. ಅವರು ನಿಮ್ಮನ್ನು ಸಂಪೂರ್ಣವಾಗಿ ಅರ್ಥ ಮಾಡಿಕೊಳ್ಳುವವರು. ಈ ಸಂಬಂಧ ಗಂಭೀರ ಆಗಿರಬಹುದು. ವಿವಾಹದ ಮಟ್ಟಕ್ಕೂ ಹೋಗುವ ಸಾಧ್ಯತೆ ಕೂಡ ಇರುತ್ತೆ. ದಂಪತಿಗಳಲ್ಲಿ ಇದ್ದ ಅಂತರಗಳು ಕಡಿಮೆಯಾಗುತ್ತೆ. ಮನೆಯಲ್ಲಿ ಸುಖ ಶಾಂತಿ ನೆಲೆಸುತ್ತೆ. ಇದೀಗ ಒಂದು ವಿಶೇಷ ಯೋಗ, ಸಂತಾನ ಭಾಗ್ಯ. ಮಕ್ಕಳಿಗಾಗಿ ಕಾಯ್ದಿರುವವರಿಗೆ ಶುಭ ಸುದ್ದಿ. ಮನೆಯಲ್ಲೊಂದು ಸಂತೋಷದ ಸುದ್ದಿ ಕೇಳಿ ಬರುತ್ತೆ. ಆದರೆ ಒಂದು ಎಚ್ಚರಿಕೆ, ನಿಮ್ಮ ಅದೃಷ್ಟವನ್ನು ಕಳೆದುಕೊಳ್ಳುವ 3 ತಪ್ಪುಗಳು. ಮೊದಲನೆಯದು ಅತಿಯಾದ ಖರ್ಚು. ಹಣ ಬಂದ ತಕ್ಷಣ ಖರ್ಚು ಮಾಡಬೇಡಿ. ಎರಡನೆಯದು ಅಹಂಕಾರ. ಯಶಸ್ಸು ಬಂದಾಗ ವಿನಯ ಇರಲಿ. ಮೂರನೇದು ಆರೋಗ್ಯದ ಕಡೆ ನಿರ್ಲಕ್ಷ್ಯ. ಇದೀಗ ಪರಿಹಾರಗಳು. ಶನಿಯನ್ನು ಶಕ್ತಿಪಡಿಸೋದಕ್ಕೆ ಶನಿವಾರ ತೈಲಾಭಿಷೇಕ ಮಾಡಿ, ಬಡವರಿಗೆ ದಾನ ಮಾಡಿ, ಓಂ ಶಂ ಶನೀಶ್ವರಾಯ ನಮಃ ಅಂತ ಮಂತ್ರವನ್ನು ಜಪಿಸಿ ಮತ್ತು ಶುಕ್ರವಾರ ಸುಗಂಧ ದ್ರವ್ಯ ಬಳಸೋದು ಶುಭ. ಇದೀಗ ರಹಸ್ಯ, ನಿಮ್ಮ ಭೂತಕಾಲದ ಒಂದು ವ್ಯಕ್ತಿ ಮತ್ತು ನಿಮ್ಮ ಜೀವನಕ್ಕೆ ಬರ್ತಾ ಇದ್ದಾರೆ. ನೀವು ಮರೆತಿದ್ರು ಕೂಡ ಅವರು ನಿಮ್ಮನ್ನು ಮರೆತಿಲ್ಲ. ಅವರು ನಿಮ್ಮ ಬಗ್ಗೆ ಗಮನಿಸ್ತಾ ಇರ್ತಾರೆ. ಬೇಗನೆ ಒಂದು ಸಂದೇಶ ಅಥವಾ ಭೇಟಿ ನಿಮ್ಮ ಜೀವನವನ್ನು ಬದಲಾಯಿಸ್ಬೋದು. ಈ ಬಾರಿ ಅವಕಾಶವನ್ನು ಕೈಬಿಡಬೇಡಿ. ನಿಮ್ಮ ಮನಸ್ಸನ್ನು ಶುದ್ಧವಾಗಿರಿಸಿ ಸರಿಯಾದ ನಿರ್ಧಾರ ತೆಗೆದುಕೊಳ್ಳಿ. ನಿಮ್ಮ ಮುಂದೆ ಒಂದು ಪ್ರಶ್ನೆ, ನೀವು ಸಿದ್ಧರಿದ್ದೀರಾ ಈ ಅದೃಷ್ಟದ ಮಹಾಸ್ಫೋಟವನ್ನು ಸ್ವೀಕಾರ ಮಾಡೋದಕ್ಕೆ? ಈ ವಿಡಿಯೋ ನಿಮಗೆ ಇಷ್ಟ ಆಯಿತು, ನಾನು ಸಿದ್ಧ ಇದ್ದೀನಿ ಅಂತ ಕಮೆಂಟ್ ಮಾಡಿ. ನಿಮಗೆ ಒಳ್ಳೆಯದಾಗುತ್ತೆ. ಜೈ ಹಿಂದ್, ಜೈ ಭಾರತ್ ಮಾತೆ. ಹರಿ ಓಂ ತತ್ಸತ್. ಸರ್ವೇ ಜನೋ ಸುಖಿನೋ ಭವಂತು.